ಹಾಲಿಡೇ ಅಂತ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಆದರೆ 1ನೇ ತರಗತಿ ಪ್ರವೇಶಕ್ಕೆ ಕಾಯ್ತಿರುವಂತಹ ಮಕ್ಕಳ ತಂದೆ ತಾಯಿಗೆ ಈಗ ಟೆನ್ಷನ್ ಶುರುವಾಗಿದೆ. ಅಡ್ಮಿಷನ್ ಆಗತ್ತಾ ಇಲ್ವಾ ಅನ್ನೋ ಚಿಂತೆಯಲ್ಲಿ ಪೋಷಕರು ಕಂಗಾಲಾಗಿದ್ದಾರೆ. ಆದರೆ ಸಿಎಂ ನಿರ್ಧಾರವೇ ಅಂತಿಮ ಅಂತ ಶಿಕ್ಷಕರು ಸಚಿವರು ಸೈಲೆಂಟ್ ಆಗಿದ್ದಾರೆ. ಮಕ್ಕಳ 1ನೇ ತರಗತಿ ಪ್ರವೇಶಕ್ಕೆ ವಯಸ್ಸಿನ ಮಿತಿ ವಿನಾಯಿತಿ ಕೊಡಿ ಅಂತ ಪೋಷಕರ ಮನವಿ. ವಯೋಮಿತಿ ಗೊಂದಲ ಒಂದಲ್ಲ ಎರಡಲ್ಲ. ರಾಜ್ಯದ 2,30,000 ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆಯಾಗಿದೆ. 1ನೇ ತರಗತಿ ಪ್ರವೇಶಕ್ಕೆ ಹೇರಿದ ವಯಸ್ಸಿನ ಮಿತಿ ಪೋಷಕರಿಗೆ ಟೆನ್ಷನ್ ತಂದಿಟ್ಟಿದೆ. ಶೈಕ್ಷಣಿಕ ವರ್ಷ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಕ್ಕಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕಾಗ್ತಿಲ್ಲ ಅಂತ ಪೋಷಕರು ಪರದಾಡ್ತಿದ್ದಾರೆ. ಹೀಗಾಗಿ ಸಿಎಂ ಗಮನ ಸೆಳೆಯೋಕೆ ಪ್ಲಾನ್ ಒಂದನ್ನ ಮಾಡ್ತಿದ್ದಾರೆ. ಮಕ್ಕಳ ವಯಸ್ಸಿನ ಮೇಲಾಗುವ ಪ್ರತಿಕೂಲ ಪರಿಣಾಮ ಸೇರಿ ಶಕ್ತಿ ಪ್ರದರ್ಶನ ಮಾಡೋಕೆ ತಯಾರಿ ನಡೆಸಿದ್ದಾರೆ. 1 ದಿನದ ಮಟ್ಟಿಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ. ನಾವು ಆಕ್ಚುಲಿ ಸರ್ನ ಭೇಟಿ ಮಾಡೋಣ ಅಂತ ಬಂದಿದ್ದು. ಆಕ್ಚುಲಿ ಎಜುಕೇಶನ್ ಮಿನಿಸ್ಟರ್ ಅವರು ನಮ್ಗೆ ಹೇಳಿದ್ರು, ಸಿಎಂ ಸರ್ ಅವ್ರು ಹೇಳಿದ್ರೆ ಮಾತ್ರ ನಾವು ಅದು SCP ರೂಲ್ಸ್ ಇಲ್ಲ ರಿಲ್ಯಾಕ್ಸೇಷನ್ ಏನಿದ್ರು ಅದನ್ನ ಅವರು ಅನ್ವಯ ಮಾಡ್ತಾರೆ, ಸಿಎಂ ಸರ್ ಹೇಳಿದ್ರೆ ಮಾತ್ರ ಅಂತ. ಸೊ ನಾವು ಸಿಎಂ ಸರ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ. ಕ್ಲಾಸ್ ರಿಪೀಟ್ ಮಾಡೋದ್ರಿಂದ ಕೆಲ ಮಕ್ಕಳಿಗೆ ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ವಂತೆ. ಇನ್ನು ಅಡ್ಜಸ್ಟ್ ಆಗೋದಕ್ಕೆ ಕಷ್ಟವಾಗ್ತಿದೆ. ರಿಪೀಟ್ ಮಾಡೋ ಮಕ್ಕಳು ಅನುತ್ತೀರ್ಣ ಅಂತ ತುಂಬಾ ಮಕ್ಕಳು ಮಿಂಗಲ್ ಆಗಲ್ಲ. ಜೊತೆಗೆ ರ್ಯಾಗಿಂಗೂ ಒಳಗಾಗ್ತಿದ್ದಾರೆ. ಮಕ್ಕಳಿಗೆ ಲರ್ನಿಂಗ್ ಕೂಡ ಸಮಸ್ಯೆ ಆಗುತ್ತೆ. ರಿಪೀಟ್ ಮಾಡಿದಾಗ ಓದೋದಕ್ಕೆ ಆಸಕ್ತಿಯೂ ಹೋಗುತ್ತೆ. ಗೊತ್ತಿರೋ ಪಠ್ಯದ ವಿಚಾರ ಪದೇ ಪದೇ ಕೇಳೋಕೆ ನಿರಾಸಕ್ತಿ ಮೂಡುವ ಸಾಧ್ಯತೆ ಇದೆ ಅನ್ನೋದು ಪೋಷಕರ ಅಳಲು. ಎಲ್ಲ ಮಕ್ಕಳು ರಿಪೀಟ್ ಮಾಡಬೇಕು ಒಂದಿಡೀ ವರ್ಷ. ಸುಮಾರಷ್ಟು ಮಕ್ಕಳಿಗೆ ಅವರು ಮುಂದೆ ಹೋಗ್ತಾರೆ ಅನ್ನೋ ಹೋಪ್ಸ್ ಅಲ್ಲಿ ಅವರು ಕೂಡ ವೇಟ್ ಮಾಡ್ತಿದ್ದಾರೆ. ಇವಾಗ ರಿಪೀಟ್ ಮಾಡಬೇಕು ಅಂತ ನಿರ್ಣಯ ಬಂದ್ರೆ ಮಕ್ಕಳಿಗೂ ಹರ್ಟ್ ಆಗತ್ತೆ. ಅವ್ರ ಫ್ರೆಂಡ್ಸ್ ಎಲ್ಲಾನು ಮುಂದೆ ಹೋಗಿರ್ತಾರೆ, ಇವರು ಉಳ್ಕೊಂತಾರೆ ಹಿಂದಿನ ಕ್ಲಾಸ್ ಅಲ್ಲಿ. ಸೊ ಮಕ್ಕಳಿಗೂ ಅಫೆಕ್ಟ್ ಆಗುತ್ತೆ. ಆದ್ರೆ ಈ ಬಗ್ಗೆ ಕೇಳಿದ್ರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳ್ತಿರೋದೇ ಬೇರೆ. ಸಿಎಂ ಏನ್ ಹೇಳ್ತಾರೋ ಅದೇ ಅಂತಿಮ ಅಂತಿದ್ದಾರೆ. ಹೋದ್ ಸತಿ ಕ್ಲೀನ್ ಆಗಿ ಆರ್ಡರ್ ಬಂದಿದೆ, ನೀವು ನೋಡಿ. ಈ ತರ ಪ್ರಶ್ನೆ ನೀವು ಕೇಳಿದಾಗ ಮತ್ತೆ ಮನೆ ಹತ್ರ ಬರ್ತಾರೆ. ಅವ್ರ ಸಮಸ್ಯೆ ನನಗೆ ಅರ್ಥ ಆಗತ್ತೆ. ಅಲ್ಲ ಮಾಡ್ಲಿ, ಸಿಎಂ ಅವರು ಏನಾದ್ರು ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿದ್ರೆ ದೆನ್ ನನಗೆ ಬರ್ತದೆ. ಡೇಟ್ ಏನಾಗುತ್ತೆ 6 ವರ್ಷ. ಯಾರೋ ಒಬ್ರು 1 ತಿಂಗಳು ರಿಲ್ಯಾಕ್ಸ್ ಕೊಡೋಣ, 2 ತಿಂಗಳು ಕೊಡೋಣ, 3 ತಿಂಗಳು ಕೊಡೋಣ. 3 ತಿಂಗಳು 1 ದಿವಸ ಅಂತಾರೆ, 3 ದಿವಸ 2 ದಿವಸ ಅಂತಾರೆ, 5 ತಿಂಗಳಾದ್ಮೇಲೆ 1 ದಿವಸ ಅಂತಾರೆ. ಆಮೇಲೆ ಕೊನೆಗೆ 1 ದಿವಸ ಮಕ್ಕಳು ಹುಟ್ಟಿದ ತಕ್ಷಣ ಸೇರ್ಸಕ್ಕಾಗತ್ತೆ. ನಾನು ಹೆಂಗೆ ಡೇಟ್ ನೀವೇ ಹೇಳಿ ನೋಡೋಣ. ಒಟ್ನಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಹೆತ್ತವರಿಗೆ ಟೆನ್ಷನ್ ಶುರುವಾಗಿದೆ. ಆದ್ರೆ ಶಿಕ್ಷಣ ಸಚಿವರು ಸಿಎಂ ನಿರ್ಧಾರ ಅಂತ ಹೇಳ್ತಿದ್ದಾರೆ. ಮುಂದೆ ಏನ್ ನಿರ್ಧಾರ ಕೈಗೊಳ್ತಾರೋ ಕಾದ್ ನೋಡ್ಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.